Students, in this slide, let us discuss about some problems of mole concepts. First problem, calculate the number of carbon atoms in a 1 carat diamond. Given that 1 carat is equal to 200.0 milligram. So they are asking us to calculate 1 carat. In 1 carat, how many carbon atoms are there? 1 carat ಅಂತ ಕೊಟ್ಟಿದ್ದಾರೆ 200 ಮಿಲಿಗ್ರಾಮ್. ಹಾಗಾದ್ರೆ 200 ಮಿಲಿಗ್ರಾಮ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಮ್ಗೇನು ಗೊತ್ತಿದೆ ಅಂದ್ರೆ ಹೇಳಿದ್ರೆ ಕಾರ್ಬನ್ ನ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಆಟಮ್ ಎಷ್ಟು? ಮೋಲಾರ್ ಮಾಸ್ ಆಫ್ ಕಾರ್ಬನ್ ಆಟಮ್ ಇಸ್ 12 ಗ್ರಾಮ್ ಪರ್ ಮೋಲ್. ಹಾಗಾಗಿ 12 ಗ್ರಾಮ್ ಕಾರ್ಬನ್ ತಗೊಂಡ್ರೆ ಅದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು? 1 ಮೋಲ್ ಆಫ್ ಕಾರ್ಬನ್ ಆಟಮ್ ಅಂದ್ರೆ 6.022 into 10 to the power 23 ಕಾರ್ಬನ್ ಆಟಮ್ಸ್ ಇರ್ತದೆ. ಆಟಮ್ಸ್ ಈಗ ಅವ್ರು ಹೇಳ್ತಿರೋದು 200 ಮಿಲಿಗ್ರಾಮ್ ಅನ್ನು ನಾವು ಗ್ರಾಮಲ್ಲಿ ಹೇಳುವ. ಹಾಗಾದ್ರೆ 200 into 10 to the power -3 ಗ್ರಾಮ್. ಯಾಕಂದ್ರೆ ಮಿಲಿಗ್ರಾಮ್ ಅನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ 1000 ಇಂದ ಡಿವೈಡ್ ಮಾಡಬೇಕು ಅಥವಾ 10 to the power -3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಷ್ಟು ಗ್ರಾಮ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಹಾಗಾಗಿ ಏನ್ ಬರ್ತದೆ? 200 into 10 to the power -3 into 6.022 into 10 to the power 23 divided by 12. So let us do this calculation. 200 into 6.022 divided by 12 ಎಷ್ಟು ಬರುತ್ತೆ ಅಂದ್ರೆ 100.366 into ಇಲ್ಲಿ 10 to the power -3 ಇದೆ, ಇಲ್ಲಿ 10 to the power 23 ಇದೆ, ಅಂದ್ರೆ 10 to the power 20 ಉಳಿತದೆ. Or you can write it as 1 2 ಇಲ್ಲಿ ಶಿಫ್ಟ್ ಮಾಡಿದ್ರೆ 1.00366 into 10 to the power ಎಷ್ಟು ಬರ್ತದೆ? ಇಲ್ಲಿ 2 ಶಿಫ್ಟ್ ಮಾಡಿದ್ದೇವೆ, ಹಾಗಾಗಿ 2 ಜಾಸ್ತಿ ಆಗಬೇಕು, 22 ಆಗುತ್ತೆ. ಸೊ ದಿಸ್ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್. ಎಷ್ಟು ಕಾರ್ಬನ್ ಆಟಮ್ಸ್ ಇಲ್ಲಿ ಇರ್ತದೆ? 1 ಕ್ಯಾರೆಟ್ ಅಥವಾ 200 ಮಿಲಿಗ್ರಾಮ್ ಕಾರ್ಬನ್ ಅಲ್ಲಿ ಇರ್ತದೆ ಡೈಮಂಡ್ ಅಲ್ಲಿ. ಓಕೆ, let us do next problem. How many moles of sulfur atoms does 45.5 gram of sulfur contains? ಇಲ್ಲಿ 45.5 ಗ್ರಾಮ್ ಸಲ್ಫರ್ ಇದೆ ಅಂತೆ, ಅದರಲ್ಲಿ ಎಷ್ಟು, ಹೌ ಮೆನಿ ಮೋಲ್ಸ್ ಆಫ್ ಸಲ್ಫರ್ ಆಟಮ್ಸ್ ಆರ್ ದೇರ್ ಅಂತ ಬೇಕು. ನಮ್ಗೇನು ಗೊತ್ತಿದೆ? 1 ಮೋಲ್ ಸಲ್ಫರ್ ಆಟಮ್ಸ್ ತಗೊಂಡ್ರೆ 1 ಮೋಲ್ ಸಲ್ಫರ್ ಆಟಮ್ಸ್ ತಗೊಂಡ್ರೆ ಅದರ ಮಾಸ್ ಎಷ್ಟು? ಮೋಲಾರ್ ಮಾಸ್. ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಲ್ಫರ್ ಹೇಗೆ? ಅದರ ಅಟಾಮಿಕ್ ಮಾಸ್ 32, ಹಾಗಾಗಿ ಅದನ್ನು ಗ್ರಾಮಲ್ಲಿ ಹೇಳಿದ್ರೆ ಅದು ಮೋಲಾರ್ ಮಾಸ್ ಆಗುತ್ತೆ. ಇವಾಗ ಅವ್ರು ಹೇಳ್ತಿದ್ದಾರೆ 45.5 ಗ್ರಾಮ್ ಇದೆ ಅಂತೆ, ಹಾಗಾದ್ರೆ ಎಷ್ಟು ಮೋಲ್ಸ್? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಹೇಗೆ ಬರ್ತದೆ? 45.5 ಗ್ರಾಮ್ ಡಿವೈಡೆಡ್ ಬೈ 32. ನಿಮ್ಗೆ ಗೊತ್ತಿದೆ ಯಾವುದು? ಗ್ರಾಮಲ್ಲಿ ಮಾಸ್ ಇನ್ ಗ್ರಾಮ್ಸ್ ಇದ್ದಾಗ ಅದನ್ನು ಮೋಲ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಮೋಲಾರ್ ಮಾಸ್ ಇಂದ ಡಿವೈಡ್ ಮಾಡಬೇಕು. ಹಾಗಾಗಿ 45.5 ಅನ್ನು ನಾವು 32 ಇಸ್ ಅ ಮೋಲಾರ್ ಮಾಸ್ ಆಫ್ ಸಲ್ಫರ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಮೋಲ್ ಸಿಗ್ತದೆ. ಸೊ ವಾಟ್ ಇಸ್ ದ ಆನ್ಸರ್? 45.5 divided by 32. So you get 1.421 mole. This much moles of sulfur is present in 45.5 gram of sulfur. So next problem. How many moles of aluminium atoms are there in
1.0 ಗ್ರಾಮ್ ಆಫ್ ಪ್ಯೂರ್ ಅಲ್ಯೂಮಿನಿಯಂ. ಹಾಗಾಗಿ ಇಲ್ಲಿ ನಾವು ಮೋಲಾರ್ ಮಾಸ್ ತಗೊಳ್ಬೇಕು. ಅಲ್ಯೂಮಿನಿಯಂನ ಮೋಲಾರ್ ಮಾಸ್ ಎಷ್ಟು? ಅಲ್ಯೂಮಿನಿಯಂನ ಅಟಾಮಿಕ್ ಮಾಸ್ 27, ಹಾಗಾಗಿ 27 ಗ್ರಾಮ್ ಪರ್ ಮೋಲ್ ಇಸ್ ದ ಮೋಲಾರ್ ಮಾಸ್. ನೀವು 27 ಗ್ರಾಮ್ ತಗೊಂಡ್ರೆ ಅಲ್ಯೂಮಿನಿಯಂ, ಅದರಲ್ಲಿ 6.022 ಇಂಟು 10⁻23 ಇದೆ. ಈಗ ಇಲ್ಲಿ ಹೇಳೋದು 1.0 ಗ್ರಾಮ್, ಅದರಲ್ಲಿ ಎಷ್ಟಿದೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 6.022 ಇಂಟು 10⁻23 divided by 27. So its answer 6.022 divided by 27. You get 0.22303 into 10⁻23. ಅದನ್ನು ಸೈಂಟಿಫಿಕ್ ನೋಟೇಷನ್ ಬರೆದ್ರೆ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಆಗ 2.23 ಇಂಟು 10⁻22 ಬರ್ತದೆ. ಸೊ ದಿಸ್ ಮೆನಿ ಅಲ್ಯೂಮಿನಿಯಂ ಆಟಮ್ಸ್ ಆರ್ ದೇರ್ ಇನ್ 1.0 gram of pure aluminium. Next problem. Calculate the mass of a sample of iron metal that contains 0.250 mole of iron atoms. ಏನು ಹೇಳ್ತಿದ್ದಾರೆ? ಐರನ್ ಆಟಮ್ಸ್ ಕೊಟ್ಟಿದ್ದಾರೆ. ಎಷ್ಟು? 0.250 ಮೋಲ್ ಇದೆ ಅಂತೆ. ಹಾಗಿದ್ದಾಗ ಅಷ್ಟು ಮೋಲ್ ಐರನ್ ತಗೊಂಡ್ರೆ ಅದರ ಮಾಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಹೇಗೆ ಮಾಡೋದು? ಇವಾಗ ನಿಮಗೆ ಮೋಲಾರ್ ಮಾಸ್ ಆಫ್ Fe ಐರನ್ ಎಷ್ಟು? ಅಟಾಮಿಕ್ ಮಾಸ್ ಅನ್ನೋದು 55.84 ಇದೆ, ಅಥವಾ 85 ತಗೊಳ್ಬೋದು. ಇಷ್ಟು ಅದನ್ನು ಗ್ರಾಮಲ್ಲಿ ಬರೆದ್ರೆ ಅದು ಮೋಲಾರ್ ಮಾಸ್ ಆಗುತ್ತೆ. ಸೊ ಇಟ್ಸ್ ಮಚ್. 1 ಮೋಲ್ ಅಂತ ಹೇಳಿದ್ರೆ ಅದರ ಮಾಸ್ ಎಷ್ಟು? 55.84. ಈಗ ಇಲ್ಲಿ ಕೇಳ್ತಿರೋದು 0.250 ಅಂದರೆ ಎಷ್ಟು ಆಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಅಥವಾ ನಿಮ್ಗೆ ಗೊತ್ತಿದೆ, ಮೋಲ್ ಇದ್ದದನ್ನು ಮಾಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮೋಲಾರ್ ಮಾಸಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 0.25 ಇಂಟು ಮೋಲಾರ್ ಮಾಸ್ ಎಷ್ಟು ಬರ್ತದೆ? 0.250 into 55.84. So you get 13.96 gram. So this is the mass of 0.250 mole of iron atoms. Okay, problem number 5. How many carbon atoms are there in one molecule of acetylene, C2H2? How many moles of carbon atoms are in 1 mole of C2H2? How many carbon atoms are there in 1 mole of C2H2? So ಅಲ್ಲಿ ಒಟ್ಟು 3 ಕ್ವಶನ್ಸ್ ಇದೆ. We will solve one by one. ಫಸ್ಟ್ ಏನು ಕೇಳ್ತಿದ್ದಾರೆ? ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್ ಇನ್ 1 molecule of acetylene. ಒಂದು ಮಾಲಿಕ್ಯೂಲ್ ತಗೊಂಡ್ರೆ C2H2 acetylene ಫಾರ್ಮುಲಾ. ಓಕೆ, ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಅದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸಿ ನೋಡಿ, ಫಾರ್ಮುಲಾದಲ್ಲಿ C2H2 ಇದೆ, C2 ಇದೆ, ಹಾಗಾಗಿ ಒಂದು ಮಾಲಿಕ್ಯೂಲ್ C2H2 ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ, 2 ಕಾರ್ಬನ್ ಆಟಮ್ಸ್. ಸೊ ಫಸ್ಟ್ ಪಾರ್ಟ್ ಆಯ್ತು. ನೆಕ್ಸ್ಟ್, ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಇನ್ 1 mole of C2H2? 1 mole C2H2 ತಗೊಂಡ್ರೆ ಅದರಲ್ಲಿ ಎಷ್ಟು ಮೋಲ್, ಹೌ ಮೆನಿ ಮೋಲ್ ಕಾರ್ಬನ್ ಆಟಮ್ಸ್ ಇದೆ ಅಂತ ಕೇಳ್ತಾರೆ.
ನೋಡಿ, ಒಂದು ಮಾಲಿಕ್ಯೂಲ್ ತಗೊಂಡ್ರೆ C2H2 ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಅದರಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಹಾಗಾಗಿ ನಾವು ಒನ್ ಮೋಲ್ C2H2 ತಗೊಂಡ್ರೆ ಅದರಲ್ಲಿ 2 ಮೋಲ್ ಕಾರ್ಬನ್ ಆಟಮ್ಸ್ ಇದೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದಾಗ ಅದರಲ್ಲಿರುವ ಆಟಮ್ಸ್ಗಳು ಫೈಂಡ್ ಔಟ್ ಮಾಡೋದು ಸುಲಭ. ನೀವು ಯಾವುದೇ ಒಂದು ಕಂಪೌಂಡ್ 1 ಮೋಲ್ ತಗೊಂಡ್ರೆ ಅದರಲ್ಲಿರುವ ಬೇರೆ ಬೇರೆ ಆಟಮ್ಸ್ಗಳು ಎಷ್ಟು ಮೋಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಏನ್ ನೋಡ್ಬೇಕಂದ್ರೆ ಆ ಫಾರ್ಮುಲಾದಲ್ಲಿ ಆ ಆಟಮ್ಸ್ಗಳು ಎಷ್ಟು ಸಂಖ್ಯೆಯಲ್ಲಿದೆ ಅದನ್ನು ನೋಡಿ ಡಿಸೈಡ್ ಮಾಡೋದು. ಇಲ್ಲಿ 1 ಮೋಲ್ C2H2 ತಗೊಂಡಾಗ ಅದರಲ್ಲಿ 2 ಮೋಲ್ಸ್ ಕಾರ್ಬನ್ ಆಟಮ್ಸ್ ಇದೆ, 2 ಮೋಲ್ಸ್ ಕಾರ್ಬನ್ ಆಟಮ್ಸ್ ಇದೆ. ಯಾಕಂದ್ರೆ ಒಂದು ಮಾಲಿಕ್ಯೂಲ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಈಗ ಲಾಸ್ಟ್ ಪಾರ್ಟ್ ಏನದು, ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್ ಇನ್ 1 ಮೋಲ್ ಆಫ್ C2H2. ಈಗ ನೀವು 1 ಮೋಲ್ C2H2 ತಗೊಂಡ್ರೆ ಅದರಲ್ಲಿ ನಿಮ್ಗೆ ಗೊತ್ತಿದೆ 6.022 into 10⁻23 ಏನಿದೆ, C2H2 ಇದೆ, C2H2 ಮಾಲಿಕ್ಯೂಲ್ ಇದೆ. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, ಒಂದು ಮಾಲಿಕ್ಯೂಲ್ ಅಲ್ಲಿ 2 ಕಾರ್ಬನ್ ಆಟಮ್ ಇರೋದ್ರಿಂದ 1 ಮೋಲ್ C2H2 ಅಲ್ಲಿ ನಮಗೆ 2 into 6.022 into 10⁻23 ಕಾರ್ಬನ್ ಆಟಮ್ಸ್ ಆಗಿದೆ. ಒಂದು ಮಾಲಿಕ್ಯೂಲ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ 6.022 into 10⁻23 ಮಾಲಿಕ್ಯೂಲ್ ಅಲ್ಲಿ ಎಷ್ಟಿರಬೇಕು, ಇಂಟು 2, ರೈಟ್? ಹಾಗಾಗಿ ಇಷ್ಟು ಬರ್ತದೆ. ಸೊ ಆನ್ಸರ್ ಇಸ್ 2 into 6.022, ಅಥವಾ ಅದನ್ನು ಹೇಗೆ ಬರೀಬಹುದು ನೀವು 12.044 into 10⁻23 carbon atoms. So that's the answer. So we'll go for question number 6. Set the following in order of mass. 4 ಕ್ವಾಂಟಿಟಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಎಲಿಮೆಂಟ್ಸ್ ಇದ್ದು. ಓಕೆ, ಅವುಗಳನ್ನು ಮಾಸ್ ನ ಆಧಾರದಲ್ಲಿ ಏನ್ ಮಾಡ್ಬೇಕಂತೆ, ಅರೇಂಜ್ ಮಾಡ್ಬೇಕಂತೆ. ಅಂದ್ರೆ ಯಾವುದು ಲೀಸ್ಟ್ ಮಾಸ್ ಇದೆ, ಯಾವುದು ಹೈಯೆಸ್ಟ್ ಮಾಸ್ ಇದೆ ಅಂತ ನಾವು ಅರೇಂಜ್ ಮಾಡಬೇಕು. ಸೊ ಹಾಗಾಗಿ ನಾವು ಮೊದಲಿಗೆ ಏನ್ ಮಾಡಬೇಕು, ಎಲ್ಲವನ್ನು ಮಾಸ್ ಅಲ್ಲಿ ಬರೆಯುವ. ಈಗ ನೋಡಿ, ಫಸ್ಟ್ ಆಪ್ಷನ್ ಇದು ಫಸ್ಟ್ ಎ ಅಲ್ಲಿ ಏನ್ ಕೊಟ್ಟಿದ್ದಾರೆ, 4.55 into 10⁻22 ಆಟಮ್ಸ್ ಆಫ್ PB ಕೊಟ್ಟಿದ್ದಾರೆ. ಇದರ ಮಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡುವ. ಇವಾಗ ನಿಮ್ಗೆ ಏನ್ ಗೊತ್ತಿದೆ ಅಂದ್ರೆ, ಈಗ 6.022 into 10⁻23 PB ಆಟಮ್ಸ್ ತಗೊಂಡ್ರೆ ಅದರ ಮಾಸ್ ಎಷ್ಟಿರಬೇಕು, ಅದರ ಮೋಲಾರ್ ಮಾಸ್ನಷ್ಟು. ಮೋಲಾರ್ ಮಾಸ್ ಎಷ್ಟು PBದು 207.2, ಅದರ ಅಟಾಮಿಕ್ ಮಾಸ್ ಅಷ್ಟು ಗ್ರಾಮ್ ಇರಬೇಕು. ಅಂದ್ರೆ 6.022 into 10⁻23 ನೀವು PB ಆಟಮ್ಸ್, ಲೆಡ್ ಆಟಮ್ಸ್ ತಗೊಂಡ್ರೆ ಎಷ್ಟು ಮಾಸ್ ಇರ್ತದೆ. ಹಾಗಾದ್ರೆ 4.55 into 10⁻22 ಆದ್ರೆ ಎಷ್ಟಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಆನ್ಸರ್ ಎಷ್ಟು ಬರ್ತದೆ, 4.55 into 207.2 divided by 6.022, that you get as 156.55 gram. ಇಲ್ಲಿ ಆಕ್ಚುಲಿ ಏನಾಗುತ್ತೆ, ನೀವು ಮಲ್ಟಿಪ್ಲಿಕೇಶನ್ 455 into 10⁻22 into 207.2 divided by 6.022 into 10⁻23 ಇರ್ತದೆ. ಇಲ್ಲಿ 10⁻23 22 ಹೋಗ್ತದೆ, ಇಲ್ಲಿ 10⁻1 ಉಳಿತದೆ ಅಲ್ವಾ. ಹಾಗಾಗಿ ಬಂದ ಆನ್ಸರ್ ಇಂದ ನಾವು 10 ಅನ್ನು ಡಿವೈಡ್ ಮಾಡಬೇಕು. therefore you get 15.655 gram. so this is a mass of A. now we'll go to B. B actually ಅಲ್ಲಿ ಮಾಸೆ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕಾಗಿಲ್ಲ. 8.5 ಗ್ರಾಮ ಆಫ್ ಕಾರ್ಬನ್ ಅಂತ. ಹಾಗಾದ್ರೆ ನಾವು ಸಿಗೆ ಹೋಗುವ. ಸಿ ಅಲ್ಲಿ ಏನಿದೆ, 7.14 into 10⁻, ಆಕ್ಚುಲಿ ಅದು ಪವರ್ ಆಗಬೇಕು, 10⁻
22 atoms of zinc ಇರುವಂಥದ್ದು. ಈಗ ಮತ್ತೆ 6.022 into 10 to the power 23 ನೀವು ಜಿಂಕ್ ಆಟಮ್ಸ್ ತಗೊಂಡ್ರೆ ಅದರ ಮಾಸ್ ಎಷ್ಟು? ಜಿಂಕ್ನ ಮೋಲಾರ್ ಮಾಸ್ ಎಷ್ಟು? ಜಿಂಕಿನ ಮೋಲಾರ್ ಮಾಸ್ ಎಷ್ಟು ಬರ್ತದೆ? 65.38 ಅನ್ನೋದು ಅಟಾಮಿಕ್ ಮಾಸ್. ಹಾಗಾಗಿ 65.38 ಗ್ರಾಮ್ ಇಸ್ ಅ ಮೋಲಾರ್ ಮಾಸ್. ಇಲ್ಲಿ 7.14 into 10 to the power 22 ತಗೊಂಡಿದೆ, ಅದರ ಮಾಸ್ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಗೇನ್. ಸೊ ಏನು ಬರ್ತದೆ? 7.14 into 10 to the power 22 into 65.38 divided by 6.022 into 10 to the power 23. ಇಲ್ಲಿ ಮತ್ತೆ 22 ಇಲ್ಲಿ ಇದು ಹೊಡೆದೋಗುತ್ತೆ, ಇಲ್ಲಿ 10 ಬರ್ತದೆ. ಹಾಗಾಗಿ ಏನು ಮಾಡುವ ನಾವು? 7.14 into 65.38 divided by 6.022 ಮತ್ತೊಂದು ಡಿವೈಡೆಡ್ ಬೈ ಇನ್ನೊಂದು 10 ಇದೆ. ಹಾಗಾಗಿ ನಿಮಗೆ 7.751 ಗ್ರಾಮ್ ಬರ್ತದೆ. ನಾವು ಯಾವುದು ಡಿ ಎಲ್ಲಿ ನೋಡುವ. ಡಿಗೆ ಎಷ್ಟು ಮಾಸ್ ಬರ್ತದೆ? 0.28 ಮೋಲ್ ಆಫ್ ಕ್ಯಾಲ್ಸಿಯಂ ಅಂತೆ. ಮೋಲ್ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೋಲಾರ್ ಮಾಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 0.28 ಇಂಟು ಮೋಲಾರ್ ಮಾಸ್ ಆಫ್ ಕ್ಯಾಲ್ಸಿಯಂ, ಅಟಾಮಿಕ್ ಮಾಸ್ 40, ಹಾಗಾಗಿ 40 ಗ್ರಾಮ್. ಸೊ ಎಷ್ಟು ಬರ್ತದೆ? 0.28 ಇಂಟು 40. So you get 11.2 gram. So this is the mass of calcium. ಈಗ ಹಾಗಾಗಿ ಹೈಯೆಸ್ಟ್ ಮಾಸ್ ಇರುವಂಥದ್ದು ಯಾವುದಕ್ಕೆ? ಆಪ್ಷನ್ ಎಗೆ, ಹೌದಾ? ಎ ಹ್ಯಾವಿಂಗ್ ಹೈಯೆಸ್ಟ್ ಮಾಸ್. ದೆನ್ ಬರುವಂಥದ್ದು ಇಲ್ಲಿ 15 ಇರುವಂಥದ್ದು, ಇಲ್ಲಿ 7, ಇಲ್ಲಿ 11, ಹಾಗಾಗಿ ಡಿ. ಆಮೇಲೆ ಎಲ್ಲಿಷ್ಟು ಬಂದಿದೆ? ಬಿ ಅಲ್ಲಿ 8.50, ಸೊ ಬಿ. ದೆನ್ ಕಮ್ಸ್ ಸಿ. ಸೊ ದಿಸ್ ಇಸ್ ದ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ತೀವಿ ಆಫ್ masses of that 4 different substances. Question number 7. How many grams and how many formula units are in 1 mole of calcium fluoride? So let us first do the first part, that is how many grams of calcium fluoride is there in 1 mole. So calcium fluoride, CaF2. What is the molar mass of calcium fluoride? Calcium is 40 plus fluorine is 19 into 2. So here 38 plus 40. So you get 78 gram per mole. That's a molar mass of calcium fluoride. Now, therefore, if you take 1 mole calcium fluoride mass should be 78 gram. Okay. Then how many formula units are in 1 mole of calcium fluoride? See, if you take 1 mole of calcium fluoride, it should contain 6.022 into 10 to the power 23 formula unit of CaF2. 1 mole means 6.022 into 10 to the power 23. So answer is 6.022 into 10 to the power 23 formula unit. So let's go for question number 8. Which of the possible iron fluoride, that is iron 2 chloride or iron 3 chloride, contains 1.00 into 10 to the power 24 formula units in 269 gram? See, what they are asking is
iron, you have iron two compounds. One is FeCl2 and is FeCl3. FeCl2 means here it is in +2 state ion, and in FeCl3 means it's in +3 state. So here what they have said is 1.00 into 10 to the power 24 formula units of any one of these. If you take, it weighs 269 gram. Okay, they're asking which one it is, whether it is FeCl2 or FeCl3. ಇಲ್ಲಿ 1.00 into 10 to the power 24 ಫಾರ್ಮುಲಾ ಯೂನಿಟ್ ತಗೊಂಡಾಗ ಅದರ ಮಾಸ್ ಎಷ್ಟಿದೆ? 269 ಗ್ರಾಮ್ ಇದೆ. ಈಗ ಹಾಗಾದ್ರೆ 6.022 into 10 to the power 24, ಸಾರಿ 24 ಅಲ್ಲ 23 ತಗೊಂಡ್ರೆ ಅದರ ಮಾಸ್ ಎಷ್ಟು? ಯಾಕಂದ್ರೆ 6.022 into 10 to the power 23 ಫಾರ್ಮುಲಾ ಯೂನಿಟ್ ತಗೊಂಡ್ರೆ ಅದರ ಮಾಸ್, ಅದರ ಮೋಲಾರ್ ಮಾಸ್ ಆಗಿರ್ತದೆ. ಸೊ ನಾವು ಫಸ್ಟಿಗೆ ಆ ಕಾಂಪೌಂಡ್ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡುವ. ಸೊ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. 6.022 into 10 to the power 23 into 269 divided by 1.00 into 10 to the power 24. ಇಲ್ಲಿ 23 ಹೋಗುತ್ತೆ, ಇಲ್ಲಿ 10 ಉಳಿತದೆ. ಸೊ ಏನು ಮಾಡ್ಬೋದು? ಈಗ ಮಲ್ಟಿಪ್ಲಿಕೇಶನ್ ಮಾಡುವ. 6.022 into 269 divided by 10 ಎಷ್ಟು ಬರ್ತದೆ? 161.99 ಗ್ರಾಮ್ ಪರ್ ಮೋಲ್. ಇವಾಗ ನಾವೇನು ಮಾಡಬೇಕಂದ್ರೆ ಈ 161.99 ಗ್ರಾಮ್ ಪರ್ ಮೋಲ್ ಯಾವುದರ ಮೋಲಾರ್ ಮಾಸ್ ಅಂತ ನೋಡಬೇಕು. ಲೆಟ್ ಅಸ್ ಟೇಕ್ ಫಾರ್ FeCl2. ಇದ್ರದ್ದು ಮೋಲಾರ್ ಮಾಸ FeCl2 ಅಂದರೆ ಐರನ್ ಇದ್ದು 55.84 ಪ್ಲಸ್ ಕ್ಲೋರಿನ್ ಅನ್ನೋದು ಎಷ್ಟು? ಕ್ಲೋರಿನ್ ಈಸ್ 35.45 ಇಂಟು 2 ಎಷ್ಟಾಗುತ್ತೆ? 35.45 ಅದೆಷ್ಟು? 70.9 ಪ್ಲಸ್ ಎಷ್ಟು ಬರಬೇಕು? 55.84 ಅಂತ ಹೇಳಿದ್ರೆ ನಿಮಗೆ 126.74 ಬರ್ತದೆ ಗ್ರಾಮ್ ಪರ್ ಮೋಲ್ FeCl2 ಇದು. ಹಾಗಾದ್ರೆ ಇದು ಅಲ್ಲ, FeCl2 ಅಲ್ಲ, FeCl3 ತರ ಕಾಣುತ್ತೆ. ಲೆಟ್ ಅಸ್ ಚೆಕ್ ಫಾರ್ ದಟ್. FeCl3 ಅಗೇನ್ 55.84 Fe ಇದು ಐರನ್ ಆಟಮ್ ಇದ್ದು ಪ್ಲಸ್ 35.45 ಇಂಟು 3. ಸೊ ಎಷ್ಟು ಬರ್ತದೆ? ಇಂಟು 3 ಪ್ಲಸ್ 55.84. ಸೊ ಇದು ಎಕ್ಸಾಕ್ಟ್ಲಿ ನಮಗೆ 162.19 ಬರ್ತದೆ. ಅದು 162 ಅಂತ ಕೊಡ್ಬೋದು. ಇಲ್ಲಿ 161 ಇದು ಅಪ್ರಾಕ್ಸಿಮೇಟ್ಲಿ 162. ಸೊ ಇಲ್ಲಿ ಕೂಡ 162 ಬಂತು. ಹಾಗಾಗಿ ಆ ಕಾಂಪೌಂಡ್ FeCl3 ಆಗಿರಬೇಕು. ಅಂದರೆ ಐರನ್ 3 ಕ್ಲೋರೈಡ್, ಐರನ್ 2 ಕ್ಲೋರೈಡ್ ಅಲ್ಲ.